ನಮಸ್ತೆ ರೈತ ಬಾಂಧವರೇ. ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಹಿರೇತೊಗಲೇರಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ. ಒಬ್ಬ ದೊಡ್ಡ ಕೃಷಿ ಉದ್ದಿಮೆದಾರರು. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಶೇಷಾದ್ರಿ ಅಂತ. ಶೇಷಾದ್ರಿ ಅಲ್ಲ ಸರ್. ನಿಮ್ಮ ಹೆಸರು? ಚೆನ್ನಪ್ಪ ಅಂತ ಸರ್. ಬ್ರದರ್ಸ್. ಬ್ರದರ್. ಶೇಷಾದ್ರಿ ಅವ್ರೆ, ಹಾಂ. ಒಂದು ಅರ್ಧ ಗಂಟೆಯಿಂದ ಚರ್ಚೆ ಮಾಡ್ಕೊಂತ ಬಂದ್ವಿ. ಬಟ್ ನಮ್ಮ ಜೊತೆಗೆ ಸುಮಾರು ಒಂದು 6 ತಿಂಗಳ ಹಿಂದೆ ಕನೆಕ್ಟ್ ಆದಾಗ ಆತಂಕ ಇತ್ತು. 6 ತಿಂಗಳಿಂದ ಹಿಂದೆ ಕನೆಕ್ಟ್ ಆದಾಗ ಆತಂಕ ಇತ್ತಲ್ಲ ಸರ್. ಆತಂಕ ಇತ್ತಲ್ಲ ಸರ್. ಹಾಂ ಸರ್. ಹಾಂ, ಹೌದು. ಈಗ ಅವತ್ತು ಒಟ್ಟಾರೆ ಅಡಿಕೆ ಒಣ ಅಡಿಕೆ ಎಷ್ಟಾಗಿತ್ತು ಸರ್? ಹೋದ ವರ್ಷ ಒಣ ಅಡಿಕೆ 24 ಕ್ವಿಂಟಲ್ ಆಗಿತ್ತು. 24 ಕ್ವಿಂಟಲ್ ಸರ್. ಈಗ 12 ಕೆ ಜಿ ಹೆಂಗೆ ಕೊಟ್ಟಿದ್ದೀರಲ್ಲ? 12. ಎಷ್ಟು? 12 ಕೆ ಜಿ ಹೆಂಗೆ ಕೊಟ್ಟಿದ್ದೀರಲ್ಲ ಸರ್? ಹಾಂ. 12 ಕೆ ಜಿ ಹೆಂಗೆ ಕೊಟ್ಟರು ಕೂಡ ಅಟ್ ಪ್ರೆಸೆಂಟ್ ಎಷ್ಟು, ಈಗ ಅಟ್ ಪ್ರೆಸೆಂಟ್ ಎಷ್ಟಾಗಿದೆ ಸರ್? ಈಗ ಅಟ್ ಪ್ರೆಸೆಂಟ್ 38 ಕ್ವಿಂಟಲ್ ಆಗಿದೆ ಸರ್. ಒಣ 38 ಕ್ವಿಂಟಲ್. ಇನ್ನೆಷ್ಟು ಆಗತ್ತೆ? ಆಗ್ಬೋದು ಸರ್, ಇನ್ನೊಂದು 6-8 ಕ್ವಿಂಟಲ್ ಆಗ್ಬೋದು. 6ರಿಂದ ಹೆಚ್ಚು ಕಮ್ಮಿ ಒಂದು 46-47 ಕ್ವಿಂಟಲ್ ಆಗತ್ತ ಒಣ ಅಡಿಕೆ. ಒಣ ಅಡಿಕೆ ಅಲ್ಲ 46 ಕ್ವಿಂಟಲ್ ಲೆಕ್ಕಕ್ಕೆ ಆಗ್ಬೋದು. 46 ಕ್ವಿಂಟಲ್ ಒಣ ಅಡಿಕೆ ಅಲ್ಲ ಸರ್. ಹ್ಞೂ. ಹೆಚ್ಚು ಕಮ್ಮಿ ಮೋಸ್ಟ್ ಆಫ್ ಆಲ್ ನಿಯರ್ ಅಬೌಟ್ ಡಬಲ್ ಅಲ್ಲ ಸರ್? ಹಾಂ, ಡಬಲ್ ಆಗೈತೆ ಸರ್. ಡಬಲ್ ಆಗೈತಲ್ಲ ಡಬಲ್ ಆಗೈತೆ ಸರ್. ಈಗ ನಿಮ್ಮ ಹೆಸರು ಏನಂತ ಸರ್? ಚೆನ್ನಪ್ಪ. ಚೆನ್ನಪ್ಪರು. ಈ ಎರೆಹುಳು 6 ತಿಂಗಳ ಅವಧಿನಲ್ಲಿ ಚೆನ್ನಾಗಿ ಬಂದತ್ತ? ಒಂದು ಸರ್ 6 ತಿಂಗಳ ಹಿಂದ್ಗಡೆ ಒಂದು ಎರೆಹುಳ ಇದ್ದಿಲ್ಲ ಸರ್ ನಮ್ಮಲ್ಲಿ. ಹಾಂ. ನಾವು ಯಾವಾಗ ನಿಮ್ಮ ಅವತ್ತಿನ ಉಳುಮೆ ಹೆಂಗತ್ ಸರ್? ಅದು ಉಳುಮೆ ಭಾಳ ಇತ್ತು ಸರ್. ಭರ್ಜರಿ ಇತ್ತಲ್ಲ ಬೇರು. ಈಗ ಹೊಡಿತಿದ್ವಿ, ಬಾಂಡ್ಲ ಹೊಡಿತಿದ್ವಿ, ಬಾಂಡೆ ಹೊಡಿತಿದ್ರಿ, ಭರ್ಜರಿ ಉಳುಮೆ ಮಾಡಿದ್ವಿ. ಭರ್ಜರಿ ಹೊಡಿದ್ವಿ. ನಾನು ಅವತ್ತು ಹೇಳಿದ್ದೆ ದಯಮಾಡಿ ಈ ಮಟ್ಟದ ಉಳುಮೆ ಮಾಡಬೇಡ್ರಿ ಅಂತ. ಸುಧಾರಿಸಿದ್ದೀರಲ್ಲ? ಹಾಂ, ಭಾಳ ಸರ್. ಅವತ್ತಿದ್ದ ಹೊಡೆದಿಲ್ಲ ಸರ್. ಒಂದು ಪಟ್ಟು ಕ್ಲಾಶರ್ ಹೊಡೆದಿದ್ವಿ. ಕ್ಲಾಶರ್ ಹೊಡೆದ ಮೇಲೆ ಇದು ನೀವು ಕೊಟ್ಟು ಇದನ್ನು ಹಾಕಿದ ಮೇಲೆ ನಮ್ಗೆ ಎರೆಹುಳು ಇಂಪ್ರೂವ್ ಆಗೈತಿ, ಭೂಮಿ ಮಿದುವಾಗೈತಿ, ಗಿಡ ಸ್ವಲ್ಪ ಚೇಂಜ್ ಆಯ್ತು. ಚೇಂಜ್ ಆಗಿತ್ತಲ್ಲ? ಗಿಡ ಕಲರ್ ಆಗಿದ್ದಾವೆ. ಗಿಡ ಕಲರ್ ಆಗಿದ್ದಾವೆ. ಗಿಡ ನೋಡೋಕ್ಕೆ ಭಾಳ ಉತ್ತಮವಾಗಿ ಬಂದವು. ಒಂಬಾಳೆನೂ ಚೆನ್ನಾಗಿ ಗರ್ಭ ಭಾಳ ಚೆನ್ನಾಗೈತಿ. ಈ ಲಾಸ್ಟ್ ಟೈಮ್ಕಿನ್ನ ಈ ಸಲ ಗರ್ಭ ಭಾಳ ನೀಟಾಗಿ ಬಂದೈತಿ. ಬಂತಲ್ಲ ಅನ್ಸ? ಹೌದು, ಬಂದೈತಿ. ಈಗ ಇನ್ನೇನೋ ಹೇಳ್ತಿದ್ರಿ ಆ ಕಡೆ ಗರ್ಭ ಓಪನ್ ಆಗ್ತದಿಲ್ಲ ಅಂತಂದೇಳಿ. ಹೌದು, ನಾವು ಸ್ವಲ್ಪ ಒಂದು ಸ್ವಲ್ಪ ಗಿಡ ಪರ್ಟಿಕ್ಯುಲರ್ ತೋರಿಸಿದ್ವಿ ನಿಮಗೆ. ಹೌದು. ಈ ಗಿಡ ನಮಗೆ ಭಾಳ ದಿನ ಆಯಿತು ಗರ್ಭನೇ ಕಟ್ಟಿಲ್ಲ ಅಂತ. ಈ ಸಲ ಪ್ರತಿ ಒಂದು ಗಿಡನೂ ಗರ್ಭ ಕಟ್ಟಿ ಒಂಬಳೆ ಓಪನ್ ಆಗಿದೆ. ಈಗ ಈ ದೊಡ್ಡ ಗಿಡ ಎಷ್ಟು ವರ್ಷ ಅಡಿಕೆ ಗಿಡ ಸರ್? ಇದು ಒಂದು 16-17 ವರ್ಷ ಸರ್. 17 ವರ್ಷ? ಹಾಂ, ಹೌದು. ಈಗ ಆ ಕಡೆ ಅದು ಒಂದು 15 ವರ್ಷದ ಲೆಕ್ಕ. 11 ವರ್ಷ ಕೆಳಗಿಂದ 4 ವರ್ಷ. ಅಲ್ಲೇದು ಒಂದು 18 ವರ್ಷ. 3 ಎಕರೆ ಸರ್. ನಿರಂತರವಾಗಿ ಮಣ್ಣಿನ ಸುಸ್ಥಿರತೆಯನ್ನು ಕಾಪಾಡ್ಕೊಂತ ಹೋಗೋದ್ರಿಂದ ದೊಡ್ಡ ಮಟ್ಟದ ಇಳುವರಿ ತೆಗಿಯೋಕ್ಕೆ ಅವಕಾಶ ಐತೆ ಇಲ್ಲ? ಐತಿ. ಹಾಂ, ದೊಡ್ಡ ಮಟ್ಟದಾಗ ತೆಗಿಬೋದು. ದೊಡ್ಡ ಮಟ್ಟದಾಗ ತೆಗಿಬೋದು. ಅಟ್ ಒಂದು ಹೆಚ್ಚು ಕಮ್ಮಿ ಈ ಸಲ ಒಂದು 300 ಕ್ವಿಂಟಲ್ ಮೇಲೆ ಆಕತ್ತಲ್ಲ ಅನ್ಸುತ್ತೆ? ಆಗೈತೆ ಸರ್. ಈಗ 300 ಕ್ವಿಂಟಲ್ ಹತ್ರಕ್ಕೆ ಆಗೈತಿ ಹಸಿಕಾಯಿ. ಇನ್ನೆಷ್ಟು ಕ್ವಿಂಟಲ್ ಆಕತಿ ಅಂದ್ರಿ? ಇನ್ನು ಹಸಿಕಾಯಿ ಆದ್ರೆ ಇನ್ನೊಂದು 70-80 ಕ್ವಿಂಟಲ್ ಆಗ್ಬೋದು. 70-80 ಕ್ವಿಂಟಲ್ ಆಗ್ಬೋದು ಸರ್. ಈಗ ಒಟ್ಟಾರೆ ಬೇರ್ ಅಭಿವೃದ್ಧಿ ಅಂತೂ ಭಾಳ ಚೆನ್ನಾಗೈತಿ. ಹಾಂ, ಸಾಗಿದೆ ಬೇರೆ. ಈ ಪಕ್ಕದಾಗ ನಿಮ್ಮ ಅಂಕಲ್ ತೋಟ ನೋಡಿದ್ರಲ್ಲ? ನಮ್ಮ ಚಿಕ್ಕಪ್ಪ. ಹಾಂ, ಸುಮಾರು ಎಷ್ಟೊಂದು 7 ಎಕರೆ ಅಲ್ಲ? 7 ಎಕರೆ. 7 ಎಕರೆ ಅಲ್ಲ ಸರ್? 7 ಎಕರೆ. ಈಗ ಪ್ರೆಸೆಂಟ್ ಎಷ್ಟು 7 ಎಕರೆಗೆ ಹತ್ತತ್ರ ಎಷ್ಟು ಖರ್ಚು ಮಾಡಿದ್ದದು ಅಂದಾಜಿಗೆ? ಒಂದು 4 ಸಲ ಅಂತಂದ್ರೆ ಒಂದು 3 ಲಕ್ಷ, 3-3.25 ಲಕ್ಷ. 3.25 ಲಕ್ಷ ಖರ್ಚಾಗೈತಲ್ಲ ಅನ್ಸ? ಆಗೈತೆ. ಈಗ ನಿಮ್ಮದು ಸಸಿ ಗಿಡ ಇವೆಲ್ಲ ಸೇರ್ಕೊಂಡು, ಸಸಿ ಗಿಡ ಏನೋ ಈಗ ಸ್ಟಾರ್ಟ್ ಆಗ್ತಾರ ಬಾಬು, ಎಲ್ಲ ಸೇರ್ಕೊಂಡು ನಾವು ಖರ್ಚು ಮಾಡಿಸಿರೋ ಸುಮಾರು ಒಂದು 1.5 ಲಕ್ಷ ಹತ್ರ ಅಷ್ಟಲ್ಲ ಅನ್ಸ? 1.5 ಲಕ್ಷ ಅಲ್ಲ ಸರ್? ಹೌದು. ನೆಕ್ಸ್ಟ್ ಇಯರ್ ಎಕ್ಸ್ಪೆಕ್ಟೇಷನ್ನು 80% ಅಷ್ಟೇ ಕ್ಯಾಲ್ಕುಲೇಷನ್ ಮಾಡಿದ್ವಿ ನಾವು. 80% ಕ್ಯಾಲ್ಕುಲೇಷನ್ ಮಾಡಿ ಒಂದು 5,600 ಗಿಡ ಲೆಕ್ಕ ಇಡ್ರಿ ಸರ್ ಅಂತ ಹೇಳಿದ್ವಿ ನಾವು. 80% ಉಳಿದು ಬರೋದು ಬೋನಸ್ಸು ಅಂತ ಹೇಳಿದ್ವಿ. ಹೌದು. ಅವ್ರಿಗೆ ಮಿನಿಮಮ್ ಟು ಮಿನಿಮಮ್ ಒಂದು 600 ಕ್ವಿಂಟಲ್ ತನಕ ಬರೋಕ್ಕೆ ಅವಕಾಶ ಐತಿ. ಈ ಯಾವುದು ವಾತಾವರಣ ನಮಗೆ ಸಪೋರ್ಟ್ ಮಾಡಿಬಿಡ್ತು ಅಂದರೆ ಇನ್ನೂ ಜಾಸ್ತಿ ಆಕೈತಿ ಅಂತ ಹೇಳಿದ್ವಿ ನಾವು. ಹೌದು, ನೀವು ಹೇಳಿದ್ದು ನಿಜನೇ. ಹೌದಲ್ಲ ಸರ್? ಹೌದೌದು. ಈಗ 24 ಕ್ವಿಂಟಲಿಂದ ಹತ್ತತ್ರ ಏಕದಮ್ 46-47 ಕ್ವಿಂಟಲ್ಗೆ ಹಸಿ ಒಣ ಅಡಿಕೆಗೆ ಹೋದ್ರಿ. ನೀವೇ ಬೇಯಿಸಿದ್ರೆ 106 ಕ್ವಿಂಟಲ್ ಹೋಗತ್ತಲ್ಲ ಸರ್? ಅವಕಾಶ ಐತಲ್ಲ? ಹೌದು. ಹ್ಞೂ, ಹೌದೌದು.
ಕನಿಷ್ಠ ಒಂದು 50-60 ಲಕ್ಷ ರೂಪಾಯಿ ಅಡಿಕೆ ತಗೊಳಕ್ಕೆ ಅವಕಾಶ ಐತಿಲ್ಲ ಸರ್. ಆಯ್ತು ಸರ್. ಇದ್ರಾಗೆ ನೀವು ಒಂದಿಷ್ಟು ಇದನ್ನು ಯಾವುದು ಜಾಕಾಯಿ ಮಾಡೋದು ಭಾರಿ ಒಳ್ಳೆಯದು. ಜಾಕಾಯಿ ಅದು ಮಸಾಲ ಪದಾರ್ಥ ಸರ್. ಜಾಕಾಯಿ ಮತ್ತು ಜಾಪತ್ರೆ ಬರ್ತೈತಿ. ಒಂದು 4 ವರ್ಷಕ್ಕೆ ಅದು ಫಸಲಿಗೆ ಬರ್ತೈತಿ. ಸಮಗ್ರ ಬೆಳೆ ಪದ್ಧತಿನಲ್ಲಿ ಅದು ಒಂದು. ಇಲ್ಲ ಕಾಫಿ ಮಾಡೋಕೆ ಅವಕಾಶ ಐತಿ, ಜೊತೆ ಜಾಕಾಯಿ ಮಾಡ್ಬೋದು, ಬಾಡನ ಚಕ್ಕೆ ಮಾಡ್ಬೋದು. ಒಂದಿಷ್ಟು ಈ ಜೀವಂತ ಬೇಲಿ ಹೇಳಿದ್ನಲ್ಲಿ ನಿಮಗೆ ಅದು ಹೇಳ್ರಿ, ಈ ಸಸ್ಬೇನಿಯಾ ಅದನ್ನು ಮಾಡ್ಕೊಳೋದು. ಇಲ್ಲ ಅಂದರೆ ಪಚ್ಚಬಾಳೆ ಮಾಡಿಬಿಟ್ರಂತೂ ಬರೀ ಒಳ್ಳೆಯದು. ಬಿಸಿ ಗಾಳಿ ಬೇಸಿಗೆ ಏನು ಮಾರ್ಚು ಏಪ್ರಿಲು ಮೇ ಸ್ಟಾರ್ಟ್ ಆಕತ್ತಲ್ಲ, ಆ ಬಿಸಿ ಗಾಳಿ ಒಳ ತಾಕಲ್ಲ, ಒಳಗೆ ಭೂಮಿ ಇಲ್ಲಿ ಮಾಯ್ಶ್ಚರ್ ಮೇಂಟೈನ್ ಮಾಡ್ತೈತಿ. ಈ ತೋಟದ ಇದು ಟೆಂಪ್ರೇಚರ್ ಐತಲ್ಲ ಸರ್, ಬೇಸಿಗೆನಲ್ಲಿ ಕೆಲವು ತೋಟಗಳು ಅತಿಯಾದ ರಸಗೊಬ್ಬರ ಬಳಸಿರೋ ಕಡೆಗೆ ಹಿಂದೆಲ್ಲ ಭಾಳ ಬಳಸಿದ್ರ ರಸಗೊಬ್ಬರ. ಭಾಳ ಬಳಸಿದೆ. ಎಷ್ಟು ಬಳಸ್ತೀರಿ ಸರ್? ಹೆಚ್ಚು ಕಮ್ಮಿ ಒಂದೊಂದು ಪಟ್ಟು 700 ಗ್ರಾಮ್ ಇಂದ ಹಿಡಿದು 900 ಗ್ರಾಮ್ ತನಕ ಹಾಕಿ ಒಂದೊಂದು ಗಿಡಕ್ಕೆ ಹಾಕಿ. ಒಂದೊಂದು ಗಿಡಕ್ಕೆ ಅಷ್ಟೆಲ್ಲ ಆದ್ಮೇಲೂ ಕೂಡ ನಿಮಗೆ 24 ಕ್ವಿಂಟಲ್ ಒಣಡಿಕೆ ಸಿಕ್ತಿತ್ತು. ಹೌದೌದು ಹೌದು. ಇದು ಗಿಡನೂ ಚೆನ್ನಾಗತ್ತಲ್ಲ ಸರ್? ಗಿಡನೂ ಭಾಳ ಚೆನ್ನಾಗಿದಾವೆ ಸರ್. ನೋಡೋಕ್ಕೆ ಒಂದು ಸ್ವಲ್ಪ ಖುಷಿ ಆಗತ್ತೆ ಗಿಡ. ನಾವು ಡಾಕ್ಟರ್ ಸಾಯಿಲ್ ಬಳಸಿದಾಗಿಂದ ಭಾಳ ಚೆನ್ನಾಗಿದಾವೆ ಗಿಡ. ಭಾಳ ಚೆನ್ನಾಗಿದೆ. ಹೌದು. ಒಟ್ಟು ಸಮಗ್ರ ನಿರ್ವಹಣಾ ಪದ್ಧತಿ ಮಾಡ್ಕೊಂಡು ಹೋಗೋದು ಭಾಳ ಒಳ್ಳೆಯದು. ಹೌದು. ಹೆಚ್ಚು ಕಮ್ಮಿ 6 ತಿಂಗಳಿಂದ ನಾನು ಯಾವುದೇ ರಸಗೊಬ್ಬರ ಕೊಡಿಸಿಲ್ಲ ನಿಮಗೆ. ಇಲ್ಲ, ಒಂದು ಕಾಳು ಯಾವ್ದು ರಸಗೊಬ್ಬರ ಕೊಡಿಸಿಲ್ಲ, ಯಾವುದೇ ಹಸಿರಲೆ ಗೊಬ್ಬರ ಮಾಡಿಲ್ಲ. ಸಣ್ಣ ಸಣ್ಣ ತಪ್ಪುಗಳು ತಿತ್ಕೊಂತ ಬಂದು ಹಿಂಗೆ ಮಾಡ್ರಿ ಅಂತ ಹೇಳ್ಕೊಂತ ಬಂದ್ವಿ. ನೀವು ಹೇಳ್ದಂಗೆ ಹೌದಾ? ತಪ್ಪೆಲ್ಲ ತಿತ್ಕೊಂಡು ಈ ರೀತಿಯಾಗಿ ಬಂದಿರೋದಲ್ಲ ಸರ್. ಈಗ ನೆಕ್ಸ್ಟ್ ಮಿನಿಮಮ್ ಒಂದು ಫೋಲಿಯರ್ ಸ್ಪ್ರೇ ಕೊಟ್ಟರು ಒಳ್ಳೆಯದು ಅಂತ ಹೇಳಿದ್ದೀನಿ ನಿಮಗೆ. ಮಾಡೋಣ ಸರ್. ಒಂದಿಷ್ಟು ಹಿಂದೇನತ್ತಲ್ಲ, ಇನ್ನೊಂದು ವರ್ಷ ಒಣಗಿರ್ತಕ್ಕಂಥ ಏನಿದೆಯಲ್ಲ ಅದು ಇದು ಶೃಂಗಾರ ಅಥವಾ ಹಿಂಗಾರ, ಅದರಲ್ಲಿ ಕೊಲಟೋಟ್ರೈಕಮ್ ಅಂತ ಒಂದು ಫಂಗ ಇರ್ತದೆ, ಸಣ್ಣ ಹುಳ ಇರ್ತದೆ. ಅದು ಮೇಲೆ ಡ್ಯಾಮೇಜ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಹೇಳ್ತಾರೆ. ನೆಕ್ಸ್ಟ್ ಓಪನ್ ಆಗ್ತಕ್ಕಂಥ ಗರ್ಭಕ್ಕೆ ಅಥವಾ ಆ ಶೃಂಗಾರಕ್ಕೆ ತೊಂದರೆ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಒಂದಿಷ್ಟು ಮಿನಿಮಮ್ ಕಾಂಟ್ಯಾಕ್ಟ್ ಬೇಸ್ ಇದನ್ನ ಯಾವುದು ಸ್ಪ್ರೇ, ಕಾಂಟ್ಯಾಕ್ಟ್ ಬೇಸ್ ಮಾಡೋಣ. ಕಾಂಟ್ಯಾಕ್ಟ್ ಫಂಗಿಸೈಡ್ ಇರ್ಬೋದು, ಕಾಂಟ್ಯಾಕ್ಟ್ ಇದು ಪೆಸ್ಟಿಸೈಡ್ ಇರ್ಬೋದು, ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡ್ ಇರ್ಬೋದು. ಅವಶ್ಯಕತೆ ಇದ್ದರೆ ಮಾತ್ರ ಮಾಡ್ಕೊತಕ್ಕಂಥದ್ದು ಒಳ್ಳೆಯದು. ಇಲ್ಲ ಮಾಡೋಣ ಸರ್. ಸರಿನಾ ಸರ್? ಇಲ್ಲಿ ಒಟ್ಟಾರೆ ನಿಮಗೆ ತೃಪ್ತಿ ಇದೆಯಲ್ಲ 6 ತಿಂಗಳಲ್ಲಿ? ಭಾಳ ತೃಪ್ತಿ ಐತೆ ಸರ್. ಸಮಾಧಾನ ಐತಿ. ಗಿಡ ಅವಾಗ ನೋಡೋಕ್ಕೂ ಈಗ ನೋಡೋಕ್ಕೂ ನಮಗೆ ಮನ್ಸಿಗೆ ಸಮಾಧಾನ ಆಗೈತೆ. ಅತಿಯಾದ ಉಳಿಮೆ ಮಾಡಬಾರ್ದು ಅಂತ ಅರ್ಥ ಆತಲ್ಲ ಸರ್? ಇಲ್ಲ, ಅರ್ಥ ಆಯ್ತು ನಮಗೆ. ಹಂಗಾಗಿ ನಾವು ಸ್ಲ್ಯಾಶರಿಗೆ ಹೋದಿರಲ್ಲ ಸರ್. ಯಾಕಂದ್ರೆ ಮಣ್ಣು ಎಪ್ಪಾಕೈತಲ್ಲ ಅನ್ಸ ಇಲ್ಲಿ. ಹ್ಞೂ ಸರ್. ಮಣ್ಣು ಮೆದುವಾಗೈತಲ್ಲ ಸರ್? ಹೌದೌದು. ಏನೋ ಒಂದು ಪೈಪ್ ತೆಗಿತಿದ್ರಿ, ಏನೋ ಹೇಳಿದ್ರಲ್ಲಿ ಏನಂತ? ಏನಿಲ್ಲ ಸರ್, ಎರೆಹುಳ ನೋಡಿದ್ದಿಲ್ಲ ನಾವು. ಎರೆಹುಳ ಡಾಕ್ಟರ್ ಸಾಯಿಲ್ ಬಳಸೋಕ್ಕಿಂತ ಮುಂಚೆ ಎರೆಹುಳ ಭಾಳ ನೋಡೇ ಇಲ್ಲ. ಮೊನ್ನೆ ಪೈಪ್ ಹೊಡೆದಿತ್ತಂತ ಪೈಪ್ ಲೈನ್ ತೆಗಿಬೇಕಾದ್ರೆ ಭಾಳ ಎರೆಹುಳ ಆಗಿದಾವೆ. ಸಿಕ್ಕತ್ತೆ ಚೆನ್ನಾಗದಾವೆ. ಹೊಲನೂ ಮಿದುವಾಗೈತೆ ಅನ್ನೋದು ನಮಗೆ ಕಾನ್ಫಿಡೆನ್ಸ್ ಆಗಿದೆ. ಈಗ ಸರ್, ನಿಮ್ಮ ಅನುಭವ ಅಥವಾ ಇಲ್ಲಿ ಬೇರೆ ರೈತರು ನಿಮ್ಮ ಸಂಬಂಧಿಕರು ತುಂಬ ಜನ ನಿಮ್ಮ ಈ ತೋಟಕ್ಕೆ ಬರ್ತಿದ್ದಾರೆ, ನೋಡ್ತಿದ್ದಾರೆ. ಮತ್ತು ಈ ಕಾಯಿ ಕಟ್ ಮಾಡ್ತಕ್ಕಂಥವ್ರು ಕೂಡ ಅವ್ರ ಅನುಭವ ಏನು ಹೇಳಿದರು? ನಿಮ್ಮ ಸಂಬಂಧಿಕರು ಏನು ಹೇಳಿದರು ಸರ್? ಸಂಬಂಧಿಕರು ಚೆನ್ನಾಗೈತಪ್ಪ ಹೋದ ಸರಿ ಈ ಸರಿಗೂ ಅಂತ ಅಂದರು. ಕೆಲಸ ಮಾಡಿ ಅಡಿಕೆ ಕೊಯ್ಯಕ್ಕೆ ಬಂದವ್ರು ಸಹ ಅಣ್ಣ ಸ್ಟಾರ್ಟಿಂಗ್ ಬಂದಾಗ ಈ ಥರ ಇದ್ದಲ್ಲಿ ಇದು ಒಂಬಾಳೆ ಆಗಲಿ ಕಾಯಿ ಸೈಜು ಇನ್ನೊರ್ಷ ಈ ಸರಿ ಫಸ್ಟ್ ಕೊಯ್ಲಿಗೆ. ಸೆಕೆಂಡ್ ಟೈಮ್ ಬಂದಾಗಲೂ ನಾರ್ಮಲ್ ಆಗಿತ್ತು. ಈ ಥರ್ಡ್ ಕೊಯ್ಲಿ ಬಂದಾಗಲೇ ಅಣ್ಣ ಸೈಜು ಒಂಬಾಳೆ ಭಾಳ ಚೆನ್ನಾಗೈತಿ, ಏನು ಹಾಕಿದಿರಿ ಅಂತ ಕೇಳಿದ್ರು. ಅವಾಗ ಡಾಕ್ಟರ್ ಸಾಯಿಲ್ ಮಾಡ್ತಾ ಇದೀವಪ್ಪ ಅಂತಂದು ಹೇಳಿ ಅಷ್ಟು ಹೇಳಿದ್ರಲ್ಲ ಸರ್. ನೀವು ಹೆಂಗೆ ಮಣ್ಣಿನ ಫಲವತ್ತತೆ ಸುಸ್ಥಿರತೆ ಮಾಡ್ಕೊಂತ ಹೋಗ್ತಿರೋ ಅಷ್ಟು ಚೆನ್ನಾಗಿ ಫಸಲಂತೂ ಬೆಳೆದು ಶತಸಿದ್ಧ ಸರ್. ನಂಬಿಕೆ ಇದೆ. ಈಗ ನೋಡಿ ಮೇಲೆ ಮಾಡಿ ಮೇಲೆ ನಮಗೆ ರಿಸಲ್ಟ್ ಗೊತ್ತಾಗ್ತೈತಿ, ಚೆನ್ನಾಗೈತೆ ಅನಿಸ್ತೈತಿ, ನಂಬಿಕೆ ಐತಿ ಸರ್. ಮ್ಯಾಲೆ ನೋಡೋದಕ್ಕಿಂತ ಕೆಳ ನೋಡೋದು ಪಾಡಲ್ಲ ಸರ್. ನಮಗೆ ಮ್ಯಾಲೆ ರಿಸಲ್ಟ್ ಕಾಣೋದು. ನಮಗೆ ಏನು ಮಾಡ್ತೀವಿ, ಹೊಲಕ್ಕೆ ಬಂದ್ರೆ ನಾವು ಮ್ಯಾಲೆ ನೋಡ್ತೀರಿ, ಕೆಳಗೆ ಕೆಲಸ ಮಾಡೋಕ್ಕಲ್ಲ ಸರ್. ಕೆಳಗಲ್ಲ ಸರ್. ಕೆಳ ಮಾಡ್ತಕ್ಕಂಥ ಕೆಲಸ ಮಣ್ಣಿನ ಜೈವಿಕ ಶಕ್ತಿ ಇರ್ಬೋದು, ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಇರ್ಬೋದು, ತ್ಯಾಜ್ಯಗಳು ಸದ್ಬಳಕೆ ಹೆಂಗಾಗ್ತವೆ, ತೋಟದಲ್ಲಿ ಕಾರ್ಮಿಕರ ಸಂಖ್ಯೆ ಜಾಸ್ತಿ ಆದಂಗೆ ಕಾರ್ಮಿಕರನ್ನ ಸಾಯಿಸಬಾರ್ದು. ಕಳ್ಳನಾಶಕ ಎಷ್ಟು ಹೊಡಿತಿದ್ರಿ ಹಿಂದೆ? ಹೊಡಿತಿದ್ವಿ ಸರ್ ಭಾಳ. ಅಂದ್ರೆ ಈಗ ಜೆಟ್ ಲೈನ್ ಅದಾವ ಅಂತ ಹೊಡಿತಿದ್ವಿ, ಹುಲ್ ಸಾಯಿಲ್ ಅಂತ ಹೊಡಿತಿದ್ವಿ. ಎಷ್ಟು ಸಲ? ಒಂದು 15 ಲೀಟ್ರ್ ರೌಂಡ್ ಅಪ್ ಬೇಕಾಗ್ತದೆ ಒಂದು ಸಲಕ್ಕೆ. ಎಷ್ಟು ಸಲ ಹೊಡಿತಿದ್ರಿ?
6 ತಿಂಗಳು ಒಂದು ವರ್ಷದಾಗ ಒಂದು 2 ಸಾರಿ ಆದ್ರೂ ಹೊಡಿತಿದ್ವಿ ಸರ್. 2 ಸಾರಿ ಹೊಲ ತುಂಬ ಹೊಡಿತಿದ್ವಿ. ಹಾಂ ಒಂದೊಂದು ಟೈಮ್ ಈ ಜಟ್ ಸಾಲು ಅದನ್ನು ಹೊಲ ಉಳುಮೆ ಮಾಡಿದಾಗ ಈ ಜಟ್ ಸಾಲು ಹೊಡಿತಿರ್ತಾವೆ ಸರ್, ಇದನ್ನೆಲ್ಲ ಹೊಡ್ಕೊಂತಿದ್ವಿ. ಒಂದು 3 ಸಲ ಮೂರು ಸಲ ವರ್ಷದಾಗ ಒಂದು 3 ಸಲ. ಕಳೆನಾಶಕ ಒಂದು ಸ್ವಲ್ಪ ಕಡಿಮೆ ಮಾಡೋದು ಒಳ್ಳೇದು ಅನಿಸ್ತಲ್ಲ. ಈಗ 6 ತಿಂಗಳಿಂದ ಕಳೆನಾಶಕ ಹೊಡೆದೇ ಇಲ್ಲ ಸರ್, ಟಚ್ ಮಾಡಿಲ್ಲ, ಟಚ್ ಮಾಡಿಲ್ಲ ಒಟ್ಟ. ಹೊಡೆಯಬಾರ್ದು ಅಂತ ಡಿಸೈಡ್ ಮಾಡಿದ್ದೀರಾ? ಹೊಡಿಬಾರ್ದಂತ ಡಿಸೈಡ್ ಮಾಡಿ. ಹೌದು. ಹಾಂ ಸರ್ ಒಳ್ಳೇದಾಗಲಿ ಸರ್. ನಿಮ್ಮ ಆಲೋಚನೆ ಏನು ಸರ್, ಹಾಂ ನಿಮ್ಮ ಕಮಿಟ್ಮೆಂಟು ಏನೇ ಇದ್ದರೂ ಕೂಡ ಮಣ್ಣನ್ನು ಸುಸ್ಥಿರಗೊಳಿಸ್ಕೊಂತ ಹೋದಂಗೆ ನಿಮ್ಮ ಬದುಕು ಬದಲಾವಣೆ ಆಗ್ತಾ ಹೋಗುತ್ತೆ. ಮಣ್ಣಿನ ಜೀವಿಗಳಿಗೆ ನಿರಂತರವಾಗಿ ಜೀವ ತುಂಬತಕ್ಕಂಥ ಕೆಲಸ ಮಾಡೋದು ತುಂಬ ಒಳ್ಳೆಯದು ಸರ್. ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಹಾಗೂ ದಾವಣಗೆರೆ ತಾಲೂಕಿಂದ 9972699813. ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು, ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ, ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಇದ್ದರು, ಇಲ್ಲಿ ಸಂಪರ್ಕಿಸಿ. ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಹಾಗೂ ಸಮಗ್ರ ನಿರ್ವಹಣಾ ಪದ್ಧತಿಗಾಗಿ ಅಂತಂದು ತಿಳಿಸ್ತಾ ನಮ್ಮ ವಿಚಾರಗಳಿಗೆ ವಿದಾಯ ಹೇಳ್ತೀವಿ. ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ 9972699813. ಇನ್ನೊಂದು ನಂಬರ್ ಹೇಳಿ ಸರ್. 9945774346. ರೈತ ಬಾಂಧವರೇ, ನಿರಂತರವಾಗಿ ಮಣ್ಣಿನ ಸುಸ್ಥಿರತೆಯನ್ನು ಎಷ್ಟು ಚೆನ್ನಾಗಿ ಉಳಿಸ್ಕೊಂತ ಹೋಗ್ತೀರೋ ನಿಮ್ಮಲ್ಲಿ ನಿರಂತರವಾಗಿ ಸಕಾರಾತ್ಮಕ ಚಿಂತನೆ ಜಾಸ್ತಿ ಆಗ್ತಾ ಹೋಗುತ್ತೋ, ಸಬ್ಕಾನ್ಷಿಯಸ್ ಮೈಂಡ್ಗೆ ಸೂಕ್ತ ಮನಸ್ಸಿಗೆ ನೀವೇನು ಯಾವ ರೀತಿ ನೀವು ಮಾಡ್ತಕ್ಕಂಥ ಕೆಲಸನ ಫೀಡ್ ಮಾಡ್ಕೊಂತ ಹೋಗ್ತೀರೋ ಅಲ್ಲಿ ತನಕ ನಿಮ್ಮ ತೋಟದ ಇಳುವರಿನೂ ಕೂಡ ಸಾಕಷ್ಟು ಚೇಂಜ್ ಆಗ್ತಾ ಹೋಗುತ್ತೆ. ಜೊತೆಗೆ ಆರ್ಥಿಕವಾಗಿ ಸದೃಢರಾಗಲಿಕ್ಕೆ ಅವಕಾಶವೂ ಇದೆ. ಸಮಗ್ರ ನಿರ್ವಹಣಾ ಪದ್ಧತಿ ಮತ್ತು ಸಮಗ್ರ ಬೆಳೆ ಪದ್ಧತಿ ನಿರ್ವಹಿಸ್ತಕ್ಕಂಥದ್ದು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು ಉತ್ತಮ ಅಂತಕ್ಕಂಥದ್ದು ನಮ್ಮ ಸಲಹೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಈ ಊರಿನ ಗ್ರಾಮಸ್ಥರಿಗೂ ಹಾಗೂ ಶ್ರೀನಿವಾಸು ಮತ್ತು ಅವರು ಶೇಷಾದ್ರಿ ಅವರಿಗೂ ಮತ್ತು ಅವ್ರ ಬ್ರದರ್ ಚೆನ್ನಪ್ಪ ಅವರಿಗೂ ಕೂಡ ಧನ್ಯವಾದಗಳು. ಈ ರೀತಿ ನಿರಂತರವಾಗಿ ಮಣ್ಣಿನ ಸುಸ್ಥಿರತೆ ಅಂತಕ್ಕಂಥದ್ದು ಒಬ್ಬ ರೈತನ ಮನದಾಳದಲ್ಲಿ ನಿರಂತರವಾಗಿ ಮೂಡ್ತಾ ಹೋಗ್ತಕ್ಕಂಥದ್ದು ಉತ್ತಮ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು ನಂಬರ್ ಹೇಳಿ ಸರ್. 9945774346. ಥ್ಯಾಂಕ್ ಯು. ಸ್ವಲ್ಪ ತೋರಿಸಿ.